ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಪೋಷಕರ ವಿರೋಧದ ನಡುವೆ ಪ್ರೇಮ ವಿವಾಹ. ಯುವಕನ ತಾಯಿಗೆ ಬೆಂಕಿ ಹಚ್ಚಿದ ಯುವತಿ ಪೋಷಕರು. ಸುಟ್ಟ ಗಾಯಗಳಿಂದ ನರಳಾಡುತ್ತಿರುವ ತಾಯಿ. ಬೋರ್ಕರಿದು ಹರಿಯುತ್ತಿರುವ ಜಕ್ಕಲಮಡುಗು ಜಲಾಶಯ. ಮುಂದಿನ 2 ವರ್ಷ ಕುಡಿಯುವ ನೀರಿಗಿಲ್ಲ ತಕ್ಕ ನಿಟ್ಟುಸಿರು ಬಿಟ್ಟ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಜನತೆ. ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ, ತಳ್ಳಾಟ, ನುಂಗಾಟ. 6 ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಲೋಕಾರ್ಪಣೆ. ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ತಲುಪಿಸಲು ಸರ್ಕಾರ ಬದ್ಧ. ಮನೆ ಹಂಚಿಕೆಯಲ್ಲೂ ಮೀಸಲಾತಿ. ಶಾಸಕ ಎಸ್ಎಂ ಸುಬ್ಬಾರೆಡ್ಡಿ. ವಾರ್ತೆಗಳ ವಿವರ. ಪ್ರೀತಿ ಪ್ರೇಮ ಅಂತ ಪೋಷಕರ ವಿರೋಧದ ನಡುವೆಯೂ ಒಂದಾದ ಯುವಕ ಯುವತಿ ಮದುವೆಯಾಗಿ ಸಂತೋಷದ ಬದುಕು ಕಟ್ಟಿಕೊಳ್ಳುತ್ತಿರುವ ನಡುವೆ ಪೋಷಕರ ನಡುವಿನ ಕೋಪ ತಣ್ಣಗಾಗಲಿಲ್ಲ. ಯುವತಿಯ ಕಡೆಯವರು ಯುವಕನ ತಾಯಿಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದು, ಸುಟ್ಟ ಗಾಯಗಳಿಂದ ಯುವಕನ ತಾಯಿ ನರಳಾಡುತ್ತಾ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆದಿದೆ. ಪಾತಪಾಳ್ಯ ಹೋಬಳಿಯ ಸಂಗಟಪಲ್ಲಿ ಗ್ರಾಮದ ಅಂಬರೀಶ್ ಹಾಗೂ ಸಿಂಗಪ್ಪಗಾರಿಪಲ್ಲಿಯ ಪ್ರತಿಭಾ ಮನೆಯವರ ವಿರೋಧದ ನಡುವೆಯೇ ಪ್ರೀತಿಸಿ ಮದುವೆಯಾದ ಜೋಡಿ. ಆದರೆ ಈ ಪ್ರೇಮ ವಿವಾಹ ಪ್ರತಿಭಾ ಪೋಷಕರಿಗೆ ನಾಚಿಕೆಯ ವಿಷಯವಾಗಿ ಪರಿಣಮಿಸಿದ್ದು, ಅವರ ಕೋಪ ಕೊನೆಗೂ ದುರಂತಕ್ಕೆ ದಾರಿ ಮಾಡಿಕೊಟ್ಟಿದೆ. ಮನೆಯವರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾದ ನಂತರದಲ್ಲಿ ಯುವತಿಯ ಕಡೆಯವರು ಯುವಕನ ತಾಯಿಯ ಮೇಲೆ ಹಲ್ಲೆ ಮಾಡಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ ಘಟನೆ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಸಂಗಟಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಹೋಬಳಿಯ ಸಂಗಟಪಲ್ಲಿ ಗ್ರಾಮದ ಅಂಬರೀಶ್, ಸಿಂಗಪ್ಪಗಾರಿಪಲ್ಲಿ ಗ್ರಾಮದ ಯುವತಿ ಪ್ರತಿಭಾ ಮನೆಯವರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಪ್ರತಿಭಾ ಪೋಷಕರು ಅಂಬರೀಶ್ ಮನೆಗೆ ನುಗ್ಗಿ ಆಕೆಯ ಬಟ್ಟೆ ಮತ್ತು ಪುಸ್ತಕಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಪಡಿಸಿದ್ದಾರೆ. ಇದೇ ವೇಳೆಯಲ್ಲಿ ಅಡ್ಡ ಬಂದ ಅಂಬರೀಶ್ ತಾಯಿ ಬೈಯಮ್ಮ ಮೇಲೆ ಪ್ರತಿಭಾ ಪೋಷಕರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಬೈಯಮ್ಮಗೆ ಬೆನ್ನು ಹಾಗೂ ಕಾಲು, ಕೈಗಳು ತೀವ್ರವಾಗಿ ಸುಟ್ಟಿವೆ. ದೊಣ್ಣೆ ಹಿಡ್ಕೊ ಬಂದವ್ರೆ, ಒಡೆದು ಸಾಯಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಬೈದು, ಇನ್ನ ಬದುಕಿದ್ದೇನೆ ಬೇವರಿಸಿ ಸತ್ತೋಗಿ ಹಂಗೆಲ್ಲ ಬೈದಾರೆ. ನಮ್ಮ ಅಮ್ಮನಿಗೆ. ಯಾವ ಸ್ಟೇಷನ್ ಕಂಪ್ಲೀಟ್ ಆಗಿರೋದು? ಪಾತಪಾಳ್ಯ ಸ್ಟೇಷನ್ ಸರ್. ನಿಮ್ದು ಯಾವ ಊರು? ನಮ್ದು ಪಾತಪಾಳ್ಯ ಪಕ್ಕದಲ್ಲಿ ಸಂಗಟಪಲ್ಲಿ ಅಂತ. ಹುಡುಗಿದು ಯಾವ ಊರು? ಹುಡುಗಿದು ಸಂಗಟಪಲ್ಲಿ. ಒಂದೇ ಕ್ಯಾಸ್ಟ್? ಒಂದೇ ಕ್ಯಾಸ್ಟ್. ಮದುವೆ ಆಗಿದೆ? ಪಕ್ಕದ ಮನೆಯಲ್ಲಿ 6ನೇ ತಾರೀಕು ಬೆಳಗ್ಗೆನೆ ಮದುವೆ ಆಗಿದೆ ಸರ್. ಇಬ್ಬರಿಗೂ ಮದುವೆ ಮಾಡ್ಕೊಂಡು ಈ ಥರ ಘಟನೆ ಆಗಿದೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಅಂಬರೀಶ್ ಅಂತ. ಗಂಭೀರವಾಗಿ ಗಾಯಗೊಂಡ ಭಯಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಧಮ್ಮ, ಅಶ್ವಥಮ್ಮ, ಪದ್ಮಮ್ಮ, ವೆಂಕಟರಾಮರೆಡ್ಡಿ, ವೆಂಕಟರೆಡ್ಡಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಹಿಂಗಾರು ಮಳೆ ಅಬ್ಬರಕ್ಕೆ ಕೆರೆ ಕುಂಟೆಗಳೆಲ್ಲ ಭರ್ತಿಯಾಗ್ತಿವೆ. ಶುಕ್ರವಾರ ರಾತ್ರಿ ಸುರಿದ ಅಬ್ಬರದ ಮಳೆಗೆ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳಿಗೆ ನೀರು ಪೂರೈಕೆ ಮಾಡುವ ಜಕ್ಕಲಮಡುಗು ಜಲಾಶಯ ಕೋಡಿ ಬಿದ್ದಿದ್ದು, ನೀರು ಬೋರ್ ಕರಿದು ಹರಿಯುತ್ತಿದ್ದು ನೋಡಲು ಜನ ಮುಗಿಬಿದ್ದಿದ್ದಾರೆ. ಇನ್ನು ಈ ಜಲಾಶಯ ಭರ್ತಿ ಆಗಿರುವುದರಿಂದ 2 ನಗರಗಳ ನೀರಿನ ಸಮಸ್ಯೆ 1 ವರ್ಷಗಳ ಕಾಲ ನೀಗಲಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಣಿವೆ ಪ್ರದೇಶದಲ್ಲಿರುವ ಜಕ್ಕಲಮಡುಗು ಜಲಾಶಯದಿಂದ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ. ಈ ಜಲಾಶಯ ತುಂಬಿದ್ರೆ ವರ್ಷ ಪೂರ್ತಿ 2 ನಗರಗಳಿಗೆ ನೀರು ಪೂರೈಕೆ ಆಗಲಿದೆ. ಈ ಜಲಾಶಯವನ್ನು 1955ರಲ್ಲಿ ನಿರ್ಮಾಣ ಮಾಡಿದ್ದು, ಪ್ರಾರಂಭದಲ್ಲಿ ಚಿಕ್ಕಬಳ್ಳಾಪುರ ಪಟ್ಟಣಕ್ಕೆ ನೀರನ್ನು ಉಪಯೋಗಿಸಿಕೊಳ್ಳಲಾಗಿತ್ತು. ನಂತರ ಅಂದಿನ ಸಂಸದರಾಗಿದ್ದ ಜಾಲಪ್ಪನವರ ಮುಂದಾಲೋಚನೆಯಿಂದ 2004ರಲ್ಲಿ ಜಲಾಶಯದ ಸಾಮರ್ಥ್ಯವನ್ನು ಹೆಚ್ಚಿಸಲಾಯಿತು. ಇದರಿಂದ ಚಿಕ್ಕಬಳ್ಳಾಪುರಕ್ಕೆ 61% ಹಾಗೂ ದೊಡ್ಡಬಳ್ಳಾಪುರ ನಗರಕ್ಕೆ 31% ನೀರನ್ನು ಹಂಚಿಕೆ ಮಾಡಿದ್ದು, 8% ನೀರನ್ನು ಸಂಗ್ರಹ ಸಾಮರ್ಥ್ಯವಾಗಿ ಉಳಿಸಿ ಹಂಚಿಕೆ ಮಾಡಿದೆ. ಜಕ್ಕಲಮಡುಗು ಜಲಾಶಯ ತುಂಬಿ ಬೋರ್ ಕರಿಸಿ ಹರಿಯುತ್ತಿರುವುದು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ಜನತೆ ಸಂತಸ ಮೂಡಿಸಿದೆ.
ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಬಂಗಾರಪೇಟೆ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣಾ ಸ್ಥಳದಲ್ಲಿ ರಾಜಕೀಯ ರಂಗು ಹೆಚ್ಚಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟದಿಂದ ಕೆಲ ಹೊತ್ತು ಮತದಾನ ಕೇಂದ್ರವೇ ರಾಜಕೀಯ ಕುಸ್ತಿಯ ರಣರಂಗವಾಗಿದೆ. ಏನಾಗಿದೆ ವರದಿ ನೋಡಿ. ಬಂಗಾರಪೇಟೆಯ ಕನ್ನಡ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯುತ್ತಿರುವ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ವೇಳೆ ರಾಜಕೀಯ ಪೈಪೋಟಿ ಉಕ್ಕಿ ಬಂದಿದೆ. ಮತಯಾಚನೆ ಸಮಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ಮಧ್ಯೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ನಡೆಯಿತು. ಕಾಂಗ್ರೆಸ್ ಪರವಾಗಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಪೌರಾಧ್ಯಕ್ಷ ಗೋವಿಂದ, ಮಾಜಿ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮತಯಾಚನೆ ನಡೆಸುತ್ತಿದ್ದರೆ ಬಿಜೆಪಿ ಪರವಾಗಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಶಾಸಕ ಬಿಪಿ ವೆಂಕಟ ಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿವಿ ಮಹೇಶ್ ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಿದ್ರು. ಮತದಾನ ಶಾಲೆಯ ಮುಂಭಾಗದ ಗೇಟ್ ಬಳಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮತಯಾಚನೆ ನಡೆಸುತ್ತಿದ್ದ ವೇಳೆ ಕಾಂಗ್ರೆಸ್ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ ಪರಿಣಾಮವಾಗಿ ಇಬ್ಬರ ನಡುವೆ ಮಾತಿನ ತಕರಾರು ತೀವ್ರಗೊಂಡಿತು. ಪೊಲೀಸರು ಮಧ್ಯಪ್ರವೇಶಿಸಿ ಮಾಜಿ ಸಂಸದರನ್ನ ಸಮಾಧಾನಪಡಿಸಲು ಕಸರತ್ತು ಮಾಡಲಾಯಿತು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಾತಿನ ಜಟಾಪಟಿಯಿಂದ ಮತದಾನ ಕೇಂದ್ರದ ಬಳಿ ಸೇರಿದ್ದ ಜನರಿಗೆ ಕೆಲ ಹೊತ್ತು ಪುಕ್ಕಟ್ಟೆ ಮನರಂಜನೆ ದೊರಕಿಸಿಕೊಟ್ಟರು. ಮತದಾನ ಸ್ಥಳಕ್ಕೆ ಸಂಸದ ಮಲ್ಲೇಶ್ ಬಾಬು ಭೇಟಿ ನೀಡಿದ್ದರು. ಒಟ್ಟಾರೆ ಬಂಗಾರಪೇಟೆ ಟಿಎಪಿಸಿಎಂಎಸ್ ಚುನಾವಣೆಯನ್ನ ಎರಡೂ ಪಕ್ಷಗಳು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಇಂತಹ ಘಟನೆಗಳು ಮುಂದಿನ ರಾಜಕೀಯ ತಾಪಮಾನವನ್ನ ಹೆಚ್ಚಿಸಬಹುದೆಂಬ ಚರ್ಚೆ ಆರಂಭವಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವಿ2 ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಂವಿಧಾನದ ವ್ಯವಸ್ಥೆಯಲ್ಲಿ ಪರಿಶಿಷ್ಟರಿಗೆ ಮೀಸಲು ಇಟ್ಟಿದ್ದ ಹಣವನ್ನು ತಲುಪಿಸಲು ಸರ್ಕಾರ ಬದ್ಧ ಇದೆ. ನಾನು ಸಹ ನಿವೇಶನ ಮನೆ ಹಂಚಿಕೆಯಲ್ಲಿ ಮೀಸಲಾತಿ ನೀಡುತ್ತೇನೆ. ಮಕ್ಕಳ ಶಿಕ್ಷಣಕ್ಕೆ ಶಾಲಾ ಕಾಲೇಜುಗಳು, ವಸತಿ ನಿಲಯಗಳನ್ನು ಆರಂಭಿಸಲಾಗಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು.
ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘಗಳ ಹಾಗೂ ತಾಲೂಕು ಆಡಳಿತದ ಸಂಯುಕ್ತಾಶ್ರಯದಲ್ಲಿ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಭವನದ ಲೋಕಾರ್ಪಣೆ ಹಾಗೂ 18ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಪಾಲ್ಗೊಂಡು ಮಾತನಾಡಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಪರಿಶಿಷ್ಟರಿಗೆ ಮೀಸಲು ಇಟ್ಟಿದ್ದ ಹಣವನ್ನು ತಲುಪಿಸಲು ಸರ್ಕಾರ ಬದ್ಧ ಇದೆ. ನಾನು ಸಹ ನಿವೇಶನ ಮನೆ ಹಂಚಿಕೆಯಲ್ಲಿ ಮೀಸಲಾತಿ ನೀಡುತ್ತೇನೆ. ಮಕ್ಕಳ ಶಿಕ್ಷಣಕ್ಕೆ ಶಾಲಾ ಕಾಲೇಜುಗಳು ವಸತಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸಬೇಕು. ಉನ್ನತ ಹುದ್ದೆಗಳನ್ನು ಪಡೆದು ಬಡ ಜನರಿಗೆ ಸರ್ಕಾರಗಳ ಯೋಜನೆಗಳನ್ನು ತಲುಪಿಸಬೇಕು ಎಂದು ತಿಳಿಸಿದರು. ಇದಕ್ಕಿಂತ ಮಿಗಿಲಾಗಿ ನನಗೆ ಆಸೆ, ಈ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ. ಅದಕ್ಕೆ ಮೊನ್ನೆ ಒಂದು 13 ದಿವಸಗಳ ಹಿಂದೆ ಈ ಭಾಗಕ್ಕೆ ST ವರ್ಗಕ್ಕೆ ಸುಮಾರು 30 ಕೋಟಿ ರೂಪಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಯಾಂಕ್ಷನ್ ಆಗಿದೆ. ಮಕ್ಕಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯಕ್ಕೆ ಏನಾದರೂ ಶೈಕ್ಷಣಿಕ ಮುಂದುವರಿಕೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಎಲ್ಲ ಆಯೋಗಗಳಲ್ಲಿ ನಾನು ಮನವಿ ಮಾಡ್ತೀನಿ. ಹಿರಿಯ IPS ಅಧಿಕಾರಿ ರವಿ ಡಿ ಚೆನ್ನಣ್ಣನವರು ಮಾತನಾಡಿ, ಚರಿತ್ರೆಯನ್ನ ಸೃಷ್ಟಿಸಿದವರು ಚರಿತ್ರೆ ಸೃಷ್ಟಿಸಲಾರರು. ವಾಲ್ಮೀಕಿ, ಅಂಬೇಡ್ಕರ್ ಅಂತಹ ಮಹನೀಯರು ಚರಿತ್ರೆಯನ್ನ ಸೃಷ್ಟಿಸಿದ್ದಾರೆ, ಜನಮಾನಸದಲ್ಲಿ ಉಳಿದಿದ್ದಾರೆ. ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆಶಯಗಳು ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಕಟ್ಟಕಡೆಯ ಪ್ರಜೆಗಳಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಸಿಕ್ಕಿಲ್ಲ. ಬಡತನ, ಅನಿಷ್ಟ ಪದ್ಧತಿಗಳು ಬದಲಾಗಿಲ್ಲ. ಬೆರಳೆಣಿಕೆಯಷ್ಟು ಮಂದಿ ಸಮುದಾಯದಲ್ಲಿ ಬೆಳೆದರೆ ಸಾಲದು, ಎಲ್ಲರೂ ಬೆಳೆಯಬೇಕು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ, ಚರಿತ್ರೆಯನ್ನ ಮರೆತವನು ಚರಿತ್ರೆಯನ್ನ ಸೃಷ್ಟಿಸಲಾರ. ಅವರನ್ನ ಆರಾಧಿಸುವವರೆಲ್ಲ ನಮ್ಮವರು ಅಂತ ಅವ್ರನ್ನ ಇಷ್ಟಪಡ್ತೀವೋ ನಾವೆಲ್ಲ ಆ ವ್ಯಕ್ತಿಗಳ ಹೇಳಿದ ಮಾತುಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಈ ವೇಳೆ ಭೂತಾಯಿ ಬಳಗದ ಅರುಣ್ ತಂಡದವರಿಂದ ವಾಲ್ಮೀಕಿ, ಅಂಬೇಡ್ಕರ್ ಅವರ ಬಗ್ಗೆ ಕ್ರಾಂತಿಕಾರಿ ಹಾಗೂ ಮಾದಪ್ಪನ ಹಾಡುಗಳನ್ನು ಹಾಡಿ ಜನಮನ ಸೆಳೆದರು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ HN ವೃತ್ತದಿಂದ ಕಲಾ ತಂಡಗಳೊಂದಿಗೆ ಮಹಿಳೆಯರ ಪೂರ್ಣ ಕುಂಭ ಸ್ವಾಗತದೊಂದಿಗೆ DVG ಮುಖ್ಯ ರಸ್ತೆಯಲ್ಲಿ ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರವನ್ನ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಪಟ್ಟಣದ DVG ಮುಖ್ಯ ರಸ್ತೆಯ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಶಾಸಕ SN ಸುಬ್ಬಾರೆಡ್ಡಿ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಮಹಾ ಸಂಸ್ಥಾನದ ಪ್ರಸನ್ನಾನಂದಪುರಿ ಸ್ವಾಮೀಜಿ, ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ, ಸಮಾಜ ಕಲ್ಯಾಣ ಅಧಿಕಾರಿ ಮಂಜುಳಾ, ಪುರಸಭೆ ಅಧ್ಯಕ್ಷ A ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತಾ ನಾಯ್ಡು, KDP ಸದಸ್ಯರಾದ P ಮಂಜುನಾಥ್ ರೆಡ್ಡಿ, BV ವೆಂಕಟರಮಣ, ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗೌರವಾಧ್ಯಕ್ಷ ಮರಿಯಪ್ಪ, ಗಡ್ಡಂ ನರಸಪ್ಪ ಮತ್ತಿತರರು ಹಾಜರಿದ್ದರು. PS ರಾಜೇಶ್, E ನ್ಯೂಸ್ TV, ಬಾಗೇಪಲ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ಕಳೆದಿವೆ. ವಿಜಯದಶಮಿಯಂದೇ ಪ್ರಾರಂಭವಾದ ಸಂಘಟನೆ ದೇಶದಲ್ಲಿ ಹಿಂದೂ ಪರ ಕಾರ್ಯಕ್ರಮಗಳನ್ನು ಆಯೋಜಿಸಿ ಧಾರ್ಮಿಕ ಆಚರಣೆಗೆ ಒತ್ತು ನೀಡುತ್ತಾ ಬೆಳೆದು ಬಂದ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ಜನರನ್ನು ಅಳವಡಿಸಿಕೊಂಡು ಬೃಹತ್ ಮೆರವಣಿಗೆ ನಡೆಸಿದರು. RSS ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ಸಂದಿವೆ. ಆ ಹಿನ್ನೆಲೆಯಲ್ಲಿ ದಸರಾ ಹಬ್ಬದಂದು ಚಿಕ್ಕಬಳ್ಳಾಪುರ ನಗರದ 4 ಕಡೆ ಒಳಾಂಗಣ ಸಮಾವೇಶಗಳನ್ನು ನಡೆಸಿತು. ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹ ಭಾಗವಹಿಸಿ ಸಂಘಕ್ಕೆ ಇನ್ನಷ್ಟು ಬಲ ತುಂಬಿದ್ರು. ಕಾರ್ಯಕ್ರಮದ ನಂತರ ನಗರದಲ್ಲಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಜಿಲ್ಲಾ ಸಂಚಾಲಕ ವೇಣುಗೋಪಾಲ್ ನಾಯಕತ್ವದಲ್ಲಿ ಪ್ರಾರಂಭವಾದ RSS ಪಥ ಸಂಚಲನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿತು. ಸುಮಾರು 400ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗವಹಿಸಿದ್ದ ಪಥ ಸಂಚಲನಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ನೀಡಲಾಗಿತ್ತು. ಬಜಾರ್ ರಸ್ತೆ ಬಸವನಗುಡಿ ಬಳಿ ಮುಕ್ತಾಯಗೊಳಿಸಿದ ಪಥ ಸಂಚಲನದಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷ ರಾಮಲಿಂಗಪ್ಪ, ನಗರ ಘಟಕದ ಅಧ್ಯಕ್ಷ ಅನು ಆನಂದ್, ಅಣ್ಣಾ ಹಜಾರೆ, ಮೋಹನ್ ಇತರೆ ಪ್ರಮುಖರು ಪಾಲ್ಗೊಂಡಿದ್ದರು. KS ನಾರಾಯಣಸ್ವಾಮಿ, E ನ್ಯೂಸ್ TV, ಚಿಕ್ಕಬಳ್ಳಾಪುರ.
ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಮತ್ತು ಸಚಿವ ಸಂಪುಟ ವಿಸ್ತರಣೆ ವಿಚಾರವು ನನಗೆ ಗೊತ್ತಿಲ್ಲ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನವನ್ನ ಚಾಚೂ ತಪ್ಪದೆ ಪಾಲಿಸುವವರು ನಾವು. ಪಕ್ಷದ ತೀರ್ಮಾನವೇ ಅಂತಿಮ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದಿಪ್ಪುರಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕ್ಕ ದಿಪ್ಪುರಹಳ್ಳಿಯಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭಾಗವಹಿಸಿ ಮಾತನಾಡಿ, ರಾಜ್ಯದ ಅಭಿವೃದ್ಧಿ, ಜನಸಾಮಾನ್ಯರ ಅಭಿರುಚಿ ಮತ್ತು ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಪಕ್ಷದ ಹೈಕಮಾಂಡ್ ಯಾವುದೇ ಸಮಯ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧ. ಈ ತಿಂಗಳ 27ರಂದು ಸಿಎಂ ಸಿದ್ದರಾಮಯ್ಯ ಅವರು 200 ಕೋಟಿ ರು ವೆಚ್ಚದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಬೇಕಿತ್ತು. ಕಾರ್ಯ ಒತ್ತಡದಿಂದಾಗಿ ಈ ದಿನಾಂಕ ಮುಂದೂಡಿದ್ದು ನವೆಂಬರ್ 8ಕ್ಕೆ ಸಿಎಂ ಕಾರ್ಯಕ್ರಮ ನಿಗದಿಯಾಗಿದೆ ಎಂದರು. ಕರೆದಾಗ ಎಷ್ಟು ಟೆಂಡರ್ ಕರೆದಿದ್ದೀವಿ ಅಂತ ಲೆಕ್ಕ ಬರ್ತದೆ. 18% GST ಹೋದಾಗ ನಿಮಗೆ ಭಾಳಷ್ಟು ಕಮ್ಮಿ ಆಗುತ್ತೆ. ಸೊ ಈಗ ಅದು ಕುಡಿಯೋ ನೀರನ್ನ ಶುದ್ಧ ಕುಡಿಯೋ ನೀರನ್ನ ಕೊಡ್ತಕ್ಕಂಥದ್ದು ಅದು ಶಿಡ್ಲಘಟ್ಟ ನಗರಕ್ಕೆ ಅದು ಒಂದು ಅವತ್ತು ಶಂಕುಸ್ಥಾಪನೆ ಮಾಡ್ತೀವಿ. ಮತ್ತು ಒಳಚರಂಡಿ ಅದೊಂದು ಸುಮಾರು ಕಾರ್ಯ ಬಂದ ಮೇಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಕಾಮಗಾರಿಗಳು ಕೈಗೊಂಡಿದ್ದೀವಿ. ನಮ್ಮ ಇಲಾಖೆದು ಈಗಾಗಲೇ ಪೂಜೆ ಮಾಡಿ ಕಾಮಗಾರಿ ಶುರುವಾಗಿದೆ, ಸ್ವಲ್ಪ ರೀಟೆಂಡರ್ ಆಯ್ತದ್ದು. ಅದರಿಂದ ಮುಖ್ಯಮಂತ್ರಿಗಳ ಬರುವಿಕೆಗೆ ನಾವೆಲ್ಲ ಕಾತರದಿಂದ ಇದ್ದೀವಿ. ನಾನು ಶಿಡ್ಲಘಟ್ಟ ಮಹಾಜನತೆಯಲ್ಲಿ ವಿನಂತಿಸ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು 200 ಕೋಟಿ ರು ವೆಚ್ಚದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ಟೆಂಡರ್ ಮುಗಿದು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ನವೆಂಬರ್ 8ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಜೊತೆಗೆ ಸಾತಲಿ ಬಳಿಯ ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟ ನಗರಕ್ಕೆ ಅಮೃತ್ 2 ಯೋಜನೆಯಡಿ 60 ಕೋಟಿ ರು ವೆಚ್ಚದಲ್ಲಿ ಕುಡಿಯುವ ನೀರು ಪೂರೈಸುವ ಯೋಜನೆ, ನಗರದಲ್ಲಿ 2ನೇ ಹಂತದ ಒಳಚರಂಡಿ ಯೋಜನೆ, ಸಾತಲಿ ಬಳಿ ನಿರ್ಮಾಣವಾಗಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನ ಕೂಡ ಅಂದು ಉದ್ಘಾಟನೆ ಮಾಡಲಾಗುವುದು ಎಂದು ಹೇಳಿದರು. ಈ ವೇಳೆ ಜೆಡಿಎಸ್ ಮುಖಂಡರಾದ ಡಾಕ್ಟರ್ ಧನಂಜಯ ರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಡಿಸಿ ರಾಮಚಂದ್ರ, ಡಿಜೆ ರಾಮಚಂದ್ರ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎನ್ ಮುನಿಯಪ್ಪ, ಕೆ ಆನಂದ್, ಯುವ ಮುಖಂಡ ವೈ ಹುಣಸೇನಹಳ್ಳಿ ಸಂತೋಷ್ ಕ್ಯಾತಪ್ಪ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕಳೆದ 2 ದಿನಗಳಿಂದ ಸಾರ್ವಜನಿಕ ರಜೆ ಇದ್ದು ಜನ ಪ್ರವಾಸಿ ತಾಣಗಳತ್ತ ಲಗ್ಗೆ ಇಟ್ಟಿದ್ದಾರೆ. ಗೌರಿಬಿದನೂರು ರಸ್ತೆಯಲ್ಲಿರುವ ಶ್ರೀನಿವಾಸ ಸಾಗರ ಕೆರೆ ತುಂಬಿ ಭೂರ್ಗರಿಸಿ ಹರಿಯುತ್ತಿದ್ದು ಈ ಮೋಹಕ ದೃಶ್ಯ ನೋಡಲು ಸಾವಿರಾರು ಜನ ಬಂದಿದ್ದರಿಂದ ಟ್ರಾಫಿಕ್ ಜಾಮ್ ಆಗಿ ಇಡೀ ರಸ್ತೆಯಲ್ಲಿ ಸಂಚಾರ ವ್ಯವಸ್ಥೆ ಸ್ತಬ್ಧವಾಗಿತ್ತು. ಸಮರ್ಪಕ ವಾಹನ ನಿಲುಗಡೆ ವ್ಯವಸ್ಥೆ ಇಲ್ಲದ ಕಾರಣ ಕೆರೆ ಕೋಡಿಯಿಂದ ಹೊರಬರಲು ಸಾರ್ವಜನಿಕರು ಪರದಾಡಿದ್ರು. ಇತ್ತೀಚೆಗೆ ಮಳೆ ಚೆನ್ನಾಗಿ ಆಗ್ತಿದ್ದು ಇದರ ಜೊತೆಗೆ ಹೆಚ್ಎನ್ ವ್ಯಾಲಿ ನೀರು ಸೇರಿಕೊಂಡು ಶ್ರೀನಿವಾಸ ಸಾಗರ ತುಂಬಿ ತುಳುಕುತ್ತಿದೆ. ಇದೀಗ ಡಬಲ್ ಧಮಾಕ ಎಂಬಂತೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ನಗರಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಜಕ್ಕಲಮಡುಗು ಜಲಾಶಯವೂ ಸಹ ಕೂಡಿ ಹೋಗ್ತಿದ್ದು ಶ್ರೀನಿವಾಸ ಸಾಗರ ಕೆರೆಗೆ ಈ ನೀರು ಹರಿದು ಬರುತ್ತಿರುವುದರಿಂದ ನೀರಿನ ರಭಸ ಹೆಚ್ಚಾಗಿದೆ. ಇದರ ಜೊತೆಗೆ ದೋಣಿ ವಿಹಾರ ಆರಂಭಿಸಿದ್ದು ಇದು ಕೂಡ ಜನಾಕರ್ಷಣೆಗೆ ಒಳಗಾಗಿದೆ. ಭಾನುವಾರ ರಜೆ ಇದ್ದ ಕಾರಣ ಚಿಕ್ಕಬಳ್ಳಾಪುರ ಸೇರಿದಂತೆ ಬೇರೆಡೆಯಿಂದಲೂ ಸಾವಿರಾರು ಜನ ತಮ್ಮ ಕಾರು, ಬೈಕ್ಗಳಲ್ಲಿ ಆಗಮಿಸಿದ್ದು ಗೌರಿಬಿದನೂರು ಮುಖ್ಯ ರಸ್ತೆಯಿಂದ ಶ್ರೀನಿವಾಸ ಸಾಗರ ದೇವಸ್ಥಾನದವರೆಗೂ ತೆರಳುವ ರಸ್ತೆ ಇಕ್ಕೆಲೆಗಳಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದ್ದರಿಂದ ಸಂಚಾರ ವ್ಯವಸ್ಥೆ ಹದಗೆಟ್ಟು ಹೋಗಿತ್ತು. ಸಾರ್ವಜನಿಕರು ಸಂಚಾರ ದಟ್ಟಣೆಯಿಂದ ತಪ್ಪಿಸಿಕೊಂಡು ಹೊರಬರಲು ಗಂಟೆಗಟ್ಟಲೆ ಪರದಾಡಿದ್ರು. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ಆಯೋಜನೆಯಾದ ಬಲಿಜ ಯುವ ಗರ್ಜನೆ ಟ್ರಸ್ಟ್ನ ಕಾರ್ಯಕ್ರಮದಲ್ಲಿ ಕೈವಾರ ತಾತಿಯನವರ ತತ್ವಗಳು ಸರ್ವಕಾಲಕ್ಕೂ ಪ್ರಸ್ತುತ ಎಂಬ ಸಂದೇಶ ಮೊಳಗಿತು.
ಗೌರಿಬಿದನೂರು ನಗರದ ಡಾಕ್ಟರ್ ಎಚ್.ಎನ್ ಕಲಾಭವನದಲ್ಲಿ ಬಲಿಜೈವ ಗರ್ಜನೆ ಟ್ರಸ್ಟ್ ವತಿಯಿಂದ ಶ್ರೀ ಯೋಗಿನಾರಾಯಣ ಕೈವಾರ ತಾತಿಯನವರ ಗುರುವಂದನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಮಾತನಾಡಿದ ಅವರು 300 ವರ್ಷಗಳ ಹಿಂದೆಯೇ ತಾತಿಯನವರು ತಮ್ಮ ತತ್ವ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಜಾತಿ ಪದ್ಧತಿ ವಿರುದ್ಧ ಕ್ರಾಂತಿಯನ್ನೇ ಮಾಡಿದ್ದರು. ತಾತಿಯನವರು ಕರ್ನಾಟಕ ಆಂಧ್ರ ಪ್ರದೇಶವನ್ನ ಸುತ್ತಿ ತಮ್ಮ ತತ್ವಗಳ ಮೂಲಕ ಅಪಾರವಾದ ಭಕ್ತ ಸಮೂಹವನ್ನೇ ಹೊಂದಿದ್ದಾರೆ. ಅಂದು ತಾತಿಯನವರು ತಿಳಿಸಿರುವ ಕಾಲಜ್ಞಾನ ಸರ್ವಕಾಲಕ್ಕೂ ಪ್ರಸ್ತುತವಾಗಿದೆ ಎಂದರು. ಪ್ರಭಾವ ಯಾರಂತ ಅಂದ್ರೆ ತಾತಯ್ಯನವ್ರ ಪ್ರಭಾವನೇ ಇರಬೇಕು. ಅವರೆಲ್ಲ ಏನು ಅಡಿಗಳನ್ನ ಹಾಕಿ ಕೊಟ್ಟಿದ್ರು, ಏನು ತತ್ವವನ್ನು ಬೋಧನೆ ಮಾಡಿದ್ರು, ಎಲ್ಲರೂ ವಿಶ್ವಮಾನವರಾಗಿರಿ, ಎಲ್ಲ ಜನರ ಜೊತೆ ಬೆರ್ತಿರಬೇಕು, ಜಾತಿ ಮತವನ್ನ ಹತ್ತಿಯಾಗಿ ಹೆಚ್ಚಿಕೋಬಾರ್ದು, ಎಲ್ಲರ ಜೊತೆ ಬೆರ್ತು ಸಮಾಜದಲ್ಲಿ ಇರೋದೇ ನಿಜವಾದಂಥದ್ದು ಅನ್ನೋ ಒಂದು ಏನು ತತ್ವವನ್ನು ಹೇಳಿದರು. ಆ ತತ್ವಕ್ಕೆ ಅನುಗುಣವಾಗಿ ಬಲಿಜ ಸಮಾಜ ಎಲ್ಲರ ಜೊತೆ ಬೆರೀತಾ ಇದ್ದೀರಿ. ಜಾತಿ ಮತದ ಅತ್ಯಂತ ಬೇರೆ ಸಮಾಜದಲ್ಲಿರುವಂಥ ವ್ಯಾಮೋಹ ನಿಮ್ಮಲ್ಲಿಲ್ಲ. ಎಲ್ಲರ ಜೊತೆ ಬೆರ್ತು ಹೋಗುವಂಥ ಸಮಾಜ. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳನ್ನು ಶಾಸಕರು ಸನ್ಮಾನಿಸಿ ಪುರಸ್ಕರಿಸಿದರು. ಈ ವೇಳೆ ನಗರಸಭೆ ಸದಸ್ಯರಾದ ಎ ಮೋಹನ್, ರಾಜ್ಕುಮಾರ್, ಪದ್ಮಾವತಮ್ಮ, ಜೂಲಪ್ಪ, ಸಾವಿತ್ರಮ್ಮ, ಬಲಿಜೈವ ಗರ್ಜನೆಯ ಉಪಾಧ್ಯಕ್ಷ ಛತ್ರಂ ಎಸ್ ವೆಂಕಟಾದ್ರಿ, ಪ್ರಧಾನ ಕಾರ್ಯದರ್ಶಿಗಳಾದ ಜಿಎಸ್ ರಮೇಶ್, ಬಾಬು, ಪಾರ್ವತಮ್ಮ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಸ್ಕೇಟಿಂಗ್ ವತಿಯಿಂದ ಜಿಲ್ಲಾ ಮಟ್ಟದ ಆಯ್ಕೆ ಪ್ರಕ್ರಿಯೆ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭೆಗಳನ್ನು ಗುರುತಿಸಿ ಜಿಲ್ಲಾ ಮಟ್ಟಕ್ಕೆ ಕಳುಹಿಸಿಕೊಡುವ ಕೆಲಸವನ್ನ ಮಾಡಲಾಗ್ತಿದೆ ಎಂದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಶಾಂತಿ ನಗರದಲ್ಲಿರುವ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಸ್ಕೇಟಿಂಗ್ ರಿಂಕ್ನ ಆಟದ ಮೈದಾನದಲ್ಲಿ 2ನೇ ಬಾರಿಗೆ ಸ್ಕೇಟಿಂಗ್ ಸ್ಪರ್ಧೆಗೆ ಚಾಲನೆ ನೀಡಿ ಕೆಆರ್ಎಸ್ಎ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಗೌಡ ಮಾತನಾಡಿ, ಜಿಲ್ಲೆಗೆ ಆಯ್ಕೆ ಮಾಡುವ ಹಿನ್ನೆಲೆಯಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸುಮಾರು 80 ಜನ ಸ್ಕೇಟಿಂಗ್ ಅಲ್ಲಿ ಭಾಗವಹಿಸಿದ್ದು 30 ರಿಂದ 40 ಜನ ಮಕ್ಕಳನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ಮಾಹಿತಿ ನೀಡಿದರು. ಗ್ರಾಮಾಂತರ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ನಿಂದ ಹಮ್ಮಗೊಂಡಿದ್ದೀವಿ. ಹೋದ ವರ್ಷ ಸರಿಸುಮಾರು 40 ಜನ ಪಾರ್ಟಿಸಿಪೇಷನ್ ಆಗಿದ್ದರು. 20 ಜನ ಸ್ಟೇಟ್ ಲೆವೆಲ್ಗೆ ಹೋಗಿ ಅದರಲ್ಲಿ ಒಂದು 2 ಮಕ್ಕಳು ಮಾತ್ರ ನ್ಯಾಷನಲ್ಸ್ ಬಂದಿದ್ದರು. ಹಾಕಿನಲ್ಲಿ ಸುಮಾರು 15 ಜನ ಅಟೆಂಡ್ ಮಾಡಿ 10 ಜನ ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ವಿನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷ ರಮೇಶ್ ಮಾತನಾಡಿ, ಕ್ರೀಡೆ ಯಾರೊಬ್ಬರ ಸ್ವತ್ತಲ್ಲ. ಗ್ರಾಮೀಣ ಭಾಗದಲ್ಲಿ ಯುವಕರು, ಮಕ್ಕಳು ದುಶ್ಚಟಗಳಿಗೆ ದಾಸರಾಗದೆ ಇಂತಹ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸ್ಪರ್ಧೆಗೆ ಸಹಕಾರ ನೀಡಿದ ತರಬೇತುದಾರರಾದ ಮೋಹನ್ ಮತ್ತು ಹೇಮಂತ್ ಕುಮಾರ್ ಅವರನ್ನ ಫೆಡರೇಷನ್ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ವಿಜೇತ ಸ್ಕೇಟ್ಸ್ ಮಕ್ಕಳಿಗೆ ಬಹುಮಾನ ಮತ್ತು ಪ್ರಶಸ್ತಿ ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಅಸೋಸಿಯೇಷನ್ನ ಖಜಾಂಚಿ ಭಾರತಿ ನಾರಾಯಣಸ್ವಾಮಿ, ತರಬೇತುದಾರರಾದ ಮೋಹನ್, ಅಶೋಕ್, ಮದನ್, ಹೇಮಂತ್ ಕುಮಾರ್, ಪದಾಧಿಕಾರಿಗಳು, ಕ್ರೀಡಾಪಟುಗಳು ಮತ್ತು ಪೋಷಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕಾಲ ಬದಲಾಗ್ತಿದೆ. ಬಾಲ್ಯ, ಯೌವನ, ನಂತರ ಮುಪ್ಪು 3 ಕಾಲಾವಧಿ ಮನುಷ್ಯನಿಗೆ ಬರಲೇಬೇಕು. ವಯಸ್ಸಾದ ಮೇಲೆ ಜೀವನ ಸಾಗಿಸುವುದು ಕಷ್ಟ. ಅಂತಹ ಸಂದರ್ಭದಲ್ಲಿ ಆಸರೆ ಆಗೋದೇ ವೃದ್ಧಾಶ್ರಮಗಳು. ನಗರದಲ್ಲಿ ವಿಶಾಲವಾದ ಜಾಗದಲ್ಲಿ ಪ್ರಾರಂಭವಾಗುತ್ತಿರುವ ವೃದ್ಧಾಶ್ರಮಕ್ಕೆ ಸರ್ಕಾರ, ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳಿಂದ ಸಹಾಯ ಕೊಡಿಸುವ ಕೆಲಸ ಮಾಡೋಣ ಎಂದು ಮಾಜಿ ಶಾಸಕ ಎಂ ಶಿವಾನಂದ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ 22ನೇ ವಾರ್ಡ್ ಎಚ್ಎಸ್ ಗಾರ್ಡನ್ನಲ್ಲಿ ಅರುಣೋದಯ ವುಮೆನ್ಸ್ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಮಾಡಲಾಯಿತು. ವೃದ್ಧರಿಗೆ ಆಸರೆ, ಅನಾಥ ಮಕ್ಕಳಿಗೆ ಆಸರೆ ಕಲ್ಪಿಸುವ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅನುಪಮ ಮತ್ತು ಮಂಜುಳಾರವರ ಮುಖಂಡತ್ವದಲ್ಲಿ ಪ್ರಾರಂಭವಾಗುತ್ತಿರುವ ಅರುಣೋದಯ ಟ್ರಸ್ಟ್ ಅನ್ನು ಮಾಜಿ ಶಾಸಕ ಎಂ ಶಿವಾನಂದ, ಕೌನ್ಸಿಲರ್ ಮಂಜುನಾಥ್, ಆಂಧ್ರ ಪ್ರದೇಶದ ಮಂಜುಳಾ ಟ್ರಸ್ಟ್ ಅಧ್ಯಕ್ಷೆ ಮಂಜುಳಾರಿಂದ ಉದ್ಘಾಟನೆಗೊಂಡಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಂ ಶಿವಾನಂದ, ಮಾನವನ ಬದುಕಿನಲ್ಲಿ 3 ಮುಖ್ಯ ಕಾಲಾವಧಿಯನ್ನ ಕಾಣಬಹುದು. ಬಾಲ್ಯಾವಸ್ಥೆ, ಯೌವನ, ನಂತರ ಮುಪ್ಪು. ಮುಪ್ಪಿನ ಕಾಲದಲ್ಲಿ ಎಷ್ಟೋ ಜನ ತಂದೆ ತಾಯಂದಿರು ಆಸರೆ ಇಲ್ಲದೆ ಜೀವ ಬಿಡುವಂತಹ ಸಂದರ್ಭಗಳನ್ನು ನೋಡಿದ್ದೇವೆ. ಅಂತಹ ಅನಾಥರಿಗೆ ಇಂತಹ ವೃದ್ಧಾಶ್ರಮಗಳೇ ಆಸರೆಯಾಗಿರುತ್ತವೆ.
ಇಂದು ಪ್ರಾರಂಭವಾಗುತ್ತಿರುವ ಆಶ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅನುದಾನ ಸಿಗುವಂತೆ ಮಾಡಬೇಕು. ಶಾಸಕರು ಸಂಸದರಿಂದಲೂ ದೇಣಿಗೆ ಕೊಡಿಸುವಂತಹ ಕೆಲಸ ಮಾಡಿಸೋಣ. ನಮ್ಮಿಂದ ಆಗುವ ಎಲ್ಲ ಸೌಕರ್ಯಗಳನ್ನು ಕೊಡಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಕೌನ್ಸಿಲರ್ ಮಂಜುನಾಥ್, ಬಿಜೆಪಿ ಮುಖಂಡ ಮುರಳಿ, ಕಳವಾರ ಶ್ರೀಧರ್, ಅರುಣೋದಯ ವುಮೆನ್ಸ್ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷೆ ಅನುಪಮ, ಕಾರ್ಯದರ್ಶಿ ಮಂಜುಳಾ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಎಂಡಿ, ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8ರಿಂದ 9ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪುರಸಭೆ ವಾರ್ಡ್ ನಂಬರ್ 12ರಲ್ಲಿ 11 ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ವಾರ್ಡಿನ ನಾಗರಿಕರು ಮತ್ತು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. 11 ಲಕ್ಷ ರು ವಿಶೇಷ ಅನುದಾನದಲ್ಲಿ ಉತ್ತಮಣ್ಣ ಅವರ ಮನೆಯಿಂದ ಅಂಗನವಾಡಿ ಕೇಂದ್ರದವರೆಗೆ ಕಾಂಕ್ರೀಟ್ ರಸ್ತೆಗೆ ಚಾಲನೆ ನೀಡಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಮಾತನಾಡಿ, ವಾರ್ಡಿನ ನಾಗರಿಕರೆಲ್ಲರೂ ಒಗ್ಗೂಡಿ ರಸ್ತೆ ಕಾಮಗಾರಿ ಮಾಡಲಾಗ್ತಿದೆ. ಈಗಾಗಲೇ ಚರಂಡಿ, ಸ್ಲಬ್, ಪೈಪ್ಲೈನ್ ಆಗಿದೆ. ರಸ್ತೆಯೊಂದು ಬಾಕಿ ಇತ್ತು, ಅದು ಆಗ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಾರ್ಡಿನ ಹಿರಿಯ ಮುಖಂಡರು ಮತ್ತು ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಂತರ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ವಕೀಲ ವೆಂಕಟೇಶ್, ಹಿರಿಯ ಮುಖಂಡರಾದ ಭೀಮೇಶ್, ಮುನಿರಾಜು, ಶಿವಣ್ಣ, ವೇಣು, ಫೈನಾನ್ಸ್ ನಾಗಣ್ಣ, ಸಿದ್ದಣ್ಣ, ಪಾಟೀಲ್ ಸಾಬ್, ರಾಮಚಂದ್ರಣ್ಣ, ನಾಗೇಶ್, ವಾರ್ಡಿನ ಪ್ರಮುಖರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಅನು ಕೋಚಿಂಗ್ ಸೆಂಟರ್ನಿಂದ ಅಂಬೇಡ್ಕರ್ ಭವನದಲ್ಲಿ ಇಂದು 2025-26ನೇ ಸಾಲಿಗೆ ನವೋದಯ, ಸತ್ಯಸಾಯಿ ಅಳಿಕೆ ಹಾಗೂ ಸೈನಿಕ ಶಾಲೆಗೆ ಆಯ್ಕೆಯಾದ 20 ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ರಾಜ್ಯ ಬಾಲನಟಿ ಪ್ರಶಸ್ತಿ ವಿಜೇತೆ ಕುಮಾರಿ ಭೈರವಿ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಹಿರಿಯ ವಕೀಲ ವಿಜಯಶಂಕರ್ ಉದ್ಘಾಟಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಅನು ಕೋಚಿಂಗ್ ಸೆಂಟರ್ ನಿರ್ದೇಶಕ ಚನ್ನಕೃಷ್ಣಪ್ಪ, ಹಲವಾರು ವರ್ಷಗಳಿಂದ ನಡೆಯುತ್ತಿರುವ
ನಮ್ಮ ಕೋಚಿಂಗ್ ಸೆಂಟರ್ನಿಂದ ನವೋದಯ ಶಾಲೆ, ಸತ್ಯಸಾಯಿ ಆಶ್ರಮದ ಉಚಿತ ಶಾಲೆ ಹಾಗೂ ಸೈನಿಕ ಶಾಲೆಗಳ ಪರೀಕ್ಷೆಗೆ ಉತ್ತಮ ಕೋಚಿಂಗ್ ಮೂಲಕ ತಯಾರು ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಅಭಿಲಾಷ್ ಕೆವಿ, ಬೆಂಗಳೂರು ವಿವಿಯಲ್ಲಿ ಸ್ವರ್ಣ ಪದಕ ಪಡೆದ ಕುಮಾರಿ ಟಿವಿ ಭಾರತಿ, ಚಂದ್ರಶೇಖರ್, ಪುಲಕೇಶಿ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಉಪನ್ಯಾಸಕ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೋಷಕರ ವಿರೋಧದ ನಡುವೆ ಪ್ರೇಮ ವಿವಾಹ, ಯುವಕನ ತಾಯಿಗೆ ಬೆಂಕಿ ಹಚ್ಚಿದ ಯುವತಿ ಪೋಷಕರು, ಸುಟ್ಟ ಗಾಯಗಳಿಂದ ನರಳಾಡುತ್ತಿರುವ ತಾಯಿ. ಹೋರ್ಕರಿದು ಹರಿಯುತ್ತಿರುವ ಚಂದ್ರಮಡುಗು ಜಲಾಶಯ, ಮುಂದಿನ 2 ವರ್ಷ ಕುಡಿಯುವ ನೀರಿಗಿಲ್ಲ ಆತಂಕ, ನಿಟ್ಟುಸಿರು ಬಿಟ್ಟ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜನತೆ. ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ, ತಳ್ಳಾಟ, ನುಂಗಾಟ. 6 ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಭವನ ಲೋಕಾರ್ಪಣೆ, ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣ ತಲುಪಿಸಲು ಸರ್ಕಾರ ಬದ್ಧ, ಮನೆ ಹಂಚಿಕೆಯಲ್ಲೂ ಮೀಸಲಾತಿ, ಶಾಸಕ ಎಸ್ಎಂ ಸುಬ್ಬಾರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.